ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ರೈತ ಬಂದವರೇ, ಕೃಷಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಸಂರಕ್ಷಣೆ ಅಂದರೆ ಒಂದು ಸಸ್ಯ ಸಂರಕ್ಷಣೆ ಕಾರ್ಯಗಳಲ್ಲಿ ಹಲವಾರು ವಿಧಿವಿಧಾನಗಳಿದ್ದಾವೆ. ಅಂತಂದರೆ ಸಮಗ್ರ ಪೀಡೆ ನಿರ್ವಹಣೆ ಆಗಿರ್ಬೋದು, ಅದರಲ್ಲಿ ಯಾಂತ್ರಿಕ ಪದ್ಧತಿ, ಭೌತಿಕ ಪದ್ಧತಿ ಮತ್ತು ರಾಸಾಯನಿಕ ಪದ್ಧತಿ, ಜೈವಿಕ ಪದ್ಧತಿ ಅಷ್ಟೇ ಅಲ್ಲದೆ ಕೊನೆಯ ಅಸ್ತ್ರವಾಗಿ ನಾವು ಕೀಟನಾಶಕಗಳನ್ನು ಬಳಕೆ ಮಾಡಬೇಕು ಅಂತ ಹೇಳ್ತಾರಲ್ಲಿ. ಅಂತಂದರೆ ಯಾವುದೇ ರೀತಿಯಾದಂತಹ ಒಂದು ನಿರ್ವಹಣಾ ಕ್ರಮಗಳನ್ನು ನಾವು ಕೈಗೊಂಡ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಕೀಟ ಮತ್ತು ರೋಗ ಕೃಷಿಯಲ್ಲಿ ಆ ಸಸ್ಯಗಳಿಗೆ ಬಾಧಿತ ಆಗೋದು ಖಂಡಿತ. ಆದರೆ ಈಗ ಒಂದು ಏನಪ್ಪ ಅಂತಂದರೆ, ನೀವು ಚಾಪೆ ಕೆಳಗಡೆ ನುಸಿದ್ರೆ ನಾವು ರಂಗೋಲಿ ಕೆಳಗಡೆ ನುಸಿತೀವಿ ಅನ್ನುವ ಒಂದು ವಿಧಾನವನ್ನು ಕೀಟಗಳು ಇದನ್ನು ಸಾಬೀತುಪಡಿಸಿ ತೋರಿಸ್ತವೆ. ಅಂದರೆ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಒಂದು ವಜ್ರ ಬೆನ್ನಿನ ಪತಂಗ ಅನ್ನೋದು ಒಂದು ಗೆಡ್ಡೆಕೋಸು ಅಥವಾ ಒಂದು ಎಲೆಕೋಸಿನ ಮೇಲೆ ಬಾಧಿತ ಆಗುತ್ತೆ. ಅದರ ಮೇಲೆ ನಾವು ಕೀಟನಾಶಕವನ್ನು ಸಿಂಪಡಣೆ ಮಾಡಿದಾಗ ಆ ಒಂದು ವಜ್ರ ಬೆನ್ನಿನ ಪತಂಗ ಆ ಕೀಟನಾಶಕ ಸಿಂಪಡಣೆ ಮಾಡುವ ಒಂದು ಸಸ್ಯ ಮೇಲೆ ಕೂತ್ಕೊಂಡಾಗ ಆ ಕೀಟನಾಶಕ ತನ್ನ ಕಾಲು ಒಳಗಡೆ ಹೋಗಬಾರ್ದು ಅನ್ನೋದಕ್ಕೆ ಅದು ತನ್ನ ಕಾಲನ್ನೇ ಮುರಿದುಕೊಂಡು ಹಾರು ಹೋಗುತ್ತೆ ಅಲ್ಲಿಗೆ. ಅಂದರೆ ಒಂದು ಕೀಟನಾಶಕ ಸಿಂಪಡಣೆ, ಅದಕ್ಕೆ ನಾವು ಆಂಗ್ಲ ಭಾಷೆಯಲ್ಲಿ ಬಿಹೇವಿಯರಲ್ ರೆಸಿಸ್ಟೆನ್ಸ್ ಮೆಕ್ಯಾನಿಸಮ್ ಅಂತಂದರೆ, ಅದು ತನಗೆ ತಾನೇ ಒಂದು ಅಳವಡಿಸಿಕೊಂಡಂತಹ ಒಂದು ನಿರ್ವಹಣಾ ಕ್ರಮ. ಅಂದರೆ ಈ ರೀತಿ ಕೀಟಗಳು ಸಹ ಇದ್ದಾವೆ. ಬನ್ನಿ ರೈತ ಬಂದರೆ, ಇವತ್ತಿನ ವಿಷಯ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ. ಈ ವಿಷಯವನ್ನು ಕುರಿತು ಮಾತನಾಡೋದಕ್ಕೆ ನಮ್ಮೊಡನೆ ಇವತ್ತು ಡಾಕ್ಟರ್ ರಾಮೇಗೌಡ ಜಿ, ಸಹಾಯಕ ಕೃಷಿ ನಿರ್ದೇಶಕರು, ಸಸ್ಯ ಸಂರಕ್ಷಣಾ ವಿಭಾಗ, ಕೃಷಿ ಆಯುಕ್ತಾಲಯ, ಬೆಂಗಳೂರು, ಇಲ್ಲಿಂದ ಆಗಮಿಸಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಕೋರ್ತಾ, ಇವತ್ತಿನ ವಿಷಯ ಏನಿದೆ, ಸಸ್ಯ ಸಂರಕ್ಷಣೆ ಹಾಗೂ ಸುರಕ್ಷಿತ ಕೀಟನಾಶಕಗಳ ಬಳಕೆ. ಇದರ ಬಗ್ಗೆ ಮಾತ್ರ ರೈತ ಬಾಂಧವರಿಗೆ ತಮ್ಮ ಪ್ರಶ್ನೆ ಸೀಮಿತವಾಗಿರಬೇಕು. ದೂರವಾಣಿ ಸಂಖ್ಯೆ ಪರದೆ ಮೇಲೆ ಬರ್ತಾ ಹೋಗುತ್ತೆ. 0802354259 ಮತ್ತು 23542699. ಬನ್ನಿ ರೈತ ಬಾಂಧವರೇ, ತಡಬೇಕೆ ಈ ಒಂದು ಸಸ್ಯ ಸಂರಕ್ಷಣೆ ಯಾವ ರೀತಿ ಮಾಡಬೇಕು ನಾವು, ಮತ್ತು ಹಲವಾರು ಈ ಒಂದು ಕೃಷಿ ಇಲಾಖೆಯಿಂದ ಯಾವ ಒಂದು ಸವಲತ್ತುಗಳು ಈ ಒಂದು ಸಸ್ಯ ಸಂರಕ್ಷಣೆಗೆ ನೀಡ್ತಾ ಇದೆ ಕೃಷಿ ಇಲಾಖೆ ಅನ್ನೋದನ್ನು ನಾವು ಈಗ ನೋಡೋಣ. ರಾಮೇಗೌಡ್ರೆ, ಮತ್ತೊಮ್ಮೆ ಕೃಷಿ ಇಲಾಖೆ ಪರವಾಗಿ ಮತ್ತು ನಮ್ಮ ದೂರದರ್ಶನ ಚಂದ್ರವಾಹಿನಿಯ ಪರವಾಗಿ ಸ್ವಾಗತ ಕೋರ್ತಾ, ಈ ಸಸ್ಯ ಸಂರಕ್ಷಣೆ ಅಂತ ಹೇಳ್ತೀವಿ ನಾವು. ಅಂತ ನಾನು ಈಗಾಗಲೇ ಹೇಳಿದೆ, ನಾವು ಒಂದು ನಿರ್ವಹಣೆ ಮಾಡೋದಕ್ಕೆ ಒಂದು ಕೀಟನಾಶಕಗಳನ್ನು ಬಳಕೆ ಮಾಡದೇ ಆಗಿದ್ದಲ್ಲಿ ಆ ಕೀಟ ನಿರ್ವಹಣಾ ಶಕ್ತಿ ಅಥವಾ ನಿರೋಧಕ ಶಕ್ತಿಯನ್ನು ಅಭಿವೃದ್ಧಿಪಡಿಸ್ಕೊಂಡು ಮತ್ತೆ ಅದು ಹಾನಿ ಮಾಡೋದಕ್ಕೆ ಬಯಸ್ತಾ ಇದೆ. ಸೊ ಆ ರೀತಿ ಕೀಟಗಳು ಸಹ ಸಾಕಷ್ಟು ನಮ್ಮ ಒಂದು ಪರಿಸರದಲ್ಲಿ, ನಿಸರ್ಗದಲ್ಲಿ ಕಂಡುಬರ್ತಾ ಇದ್ದಾವೆ. ಸೊ ಈ ನಿಟ್ಟಿನಲ್ಲಿ ನಾವು ಚರ್ಚೆ ಮುಂದೆ ಹೊರಿಸ್ತಾ ಹೋಗೋಣ. ಆದರೆ ಪ್ರಪ್ರಥಮವಾಗಿ ಏನು ಈ ಸಸ್ಯ ಸಂರಕ್ಷಣೆ ಅಂದ್ರೇನು, ಮತ್ತು ಕೃಷಿ ಇಲಾಖೆಯಿಂದ ನೀಡುವಂತಹ ಸೌಲಭ್ಯಗಳ ಪ್ರಮುಖವಾದ ಯೋಜನೆಗಳಾದ ಕಾರ್ಯಕ್ರಮಗಳು ಏನೇನು ಇದೆ, ಅದು ಸಂಕ್ಷಿಪ್ತವಾಗಿ ಮತ್ತೆ ನಾವು ಚರ್ಚೆ ಮುಂದೆ ಹೊರಿಸೋಣ. ತಾವು ಹೇಳ್ದಂಗೆ ಸಸ್ಯವನ್ನು ಸಂರಕ್ಷಣೆ ಮಾಡೋದೇ ಸಸ್ಯ ಸಂರಕ್ಷಣೆ. ಇಲ್ಲಿ ನಾವು ಏನರಿಂದ ಸಂರಕ್ಷಣೆ ಮಾಡ್ತೀವಿ ಅನ್ನೋದು ಮುಖ್ಯ. ಸೊ ಇಲ್ಲಿ ನಮಗೆ ಪ್ರಮುಖವಾಗಿ ಕೀಟ ಇರ್ಬೋದು, ರೋಗ ಇರ್ಬೋದು, ಅಥವಾ ಕಳೆ ಇರ್ಬೋದು, ಇವು ಮೂರು ಸಹ ನಮಗೆ ಸಸ್ಯಕ್ಕೆ ಒಂದು ಸಸ್ಯನ ಅವು ಮೂರುಗಳಿಂದನೂ ಸಹ ನಾವು ಸಂರಕ್ಷಣೆ ಮಾಡಬೇಕಾಗತ್ತೆ. ಸೊ ಹಂಗಾಗಿ ನಾವು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ಕೀಟ ಬಂದಿದ್ದರೆ ಕೀಟದ ವಿರುದ್ಧವಾಗಿ, ಅಥವಾ ರೋಗ ಬಂದಿದ್ದರೆ ರೋಗದ ವಿರುದ್ಧವಾಗಿ, ಅಥವಾ ಕಳೆಗಳ ಬಾಧೆ ಏನಾದರೂ ಇದ್ದಲ್ಲಿ ಕಳೆಗಳ ವಿರುದ್ಧವಾಗಿ ನಾವು ಸಂರಕ್ಷಣೆಯನ್ನು ಮಾಡಬೇಕಾಗತ್ತೆ. ಸೊ ನಾವು ಇಲಾಖೆಯಿಂದ ಹಮ್ಮಿಕೊಂಡಿರೋ ಕಾರ್ಯಕ್ರಮಗಳಂತ ನಾವು ನೋಡೋದಾದರೆ, ನಾವು ರಾಜ್ಯ ವಲಯ ಸಸ್ಯ ಸಂರಕ್ಷಣಾ ಕಾರ್ಯಕ್ರಮ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದರಲ್ಲಿ ಒಂದು ಪ್ರಮುಖವಾಗಿ 4 ಒಂದು ಉಪ ಕಾರ್ಯಕ್ರಮಗಳನ್ನು ಇದರಲ್ಲಿ ನಾವು ಹಮ್ಮಿಕೊಳ್ತಾ ಇದ್ದೀವಿ. ಮೊದಲನೇದಾಗಿ ಸುರಕ್ಷಿತ ಕೀಟನಾಶಕಗಳ ಬಳಕೆ ಮತ್ತು ಬೀಜೋಪಚಾರ ಆಂದೋಲನ ಅಂತ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮವನ್ನು ನಾವು ನಮ್ಮ ಏನು 747 ಹೋಬಳಿ ಇದೆ ರಾಜ್ಯದಲ್ಲಿ, ಆ 747 ಹೋಬಳಿಯಲ್ಲೂ ಸಹ ನಾವು ಅನುಷ್ಠಾನ ಮಾಡ್ತಾ ಇದ್ದೀವಿ. ಇಲ್ಲಿ ಪ್ರಮುಖವಾಗಿ ಬೀಜ ಇರ್ಬೋದು ಅಥವಾ ಮಣ್ಣಿರ್ಬೋದು. ಸೊ ಮಣ್ಣಿಂದನೂ ರೋಗ ಅಥವಾ ಕೀಟ ಬರೋ ಸಾಧ್ಯತೆ ಇರುತ್ತೆ. ಅದೇ ರೀತಿ ಬೀಜದಿಂದನೂ ಪ್ರಸರಣ ಆಗೋ ಸಾಧ್ಯತೆ ಇರ್ತದೆ. ಸೊ ಇದಲ್ಲೇನಾಗುತ್ತೆ, ನಾವು ಬೆಳೆಯುವ ಮೊಳಕೆಯಲ್ಲಿ ಅಂತ ನಾವೇನು ಕರಿತೀವಿ, ಆ ಬೀಜದಲ್ಲಿ ಏನಾದರೂ ರೋಗ ಅಥವಾ ಕೀಟ ಇದ್ದರೆ, ಅಥವಾ ಮಣ್ಣಿನಲ್ಲಿ ಏನಾದರೂ ರೋಗ ಕೀಟ ಇದ್ದರೆ ಅದು ಬೆಳೆ ಎಲ್ಲಿಂದ ಬರಬೇಕು. ಸೊ ಆ ಒಂದು ಮೊದಲನೇ ಹಂತದಲ್ಲಿನೇ ಅದನ್ನು ತಡೆಯೋ ಒಂದು ಉದ್ದೇಶದಿಂದ ಬೀಜೋಪಚಾರ ಮಾಡೋದ್ರಿಂದ ಮಣ್ಣು ಮತ್ತು ಏನು ಬೀಜದಿಂದ ಒಂದು ಪ್ರಸರಣ ಆಗುತ್ತೆ ಅಥವಾ ಒಂದು ಹರಡೋ ಒಂದು ಇದನ್ನು ನಾವು ತಡೆಗಟ್ಟಬಹುದಾಗಿರ್ತದೆ. ಅದಕ್ಕೆ ನಾವು ಎಲ್ಲ ಹೋಬಳಿಯಲ್ಲಿ
ಬೀಜೋಪಚಾರ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಕುರಿತು ಕಾರ್ಯಕ್ರಮವನ್ನು ಪ್ರತಿ ವರ್ಷವೂ ಸಹ ಪ್ರತಿ ಹಂಗಾಮಿನಲ್ಲೂ ಸಹ ನಾವು ಮಾಡೋದ್ರ ಮೂಲಕ ರೈತರಲ್ಲಿ ಅರಿವು ಮೂಡಿಸುವಂಥ ಕಾರ್ಯಕ್ರಮ ಸಹ ಇಲಾಖೆಯಿಂದ ಮಾಡ್ತಾ ಇದೆ. ಸೊ ಎರಡನೇದಾಗಿ ಗುಣನಿಯಂತ್ರಣ ಕಾರ್ಯಕ್ರಮ ಅಂತ ಹಮ್ಮಿಕೊಳ್ತೀವಿ. ಈಗ ಯಾವುದೇ ಒಂದು ಪರಿಕರ, ಬಿತ್ತನೆ ಬೀಜ ಇರ್ಬೋದು, ರಸಗೊಬ್ಬರ ಇರ್ಬೋದು, ಅಥವಾ ಜೈವಿಕ ಗೊಬ್ಬರ ಇರ್ಬೋದು, ಅಥವಾ ಪೀಡನಾಶಕನೇ ಇರ್ಬೋದು, ಯಾವುದೇ ಒಂದು ಪರಿಕರನ ರೈತ ಉಪಯೋಗ ಮಾಡ್ತಾನಂದ್ರೆ ಅದು ಗುಣಮಟ್ಟದಾಗಿರ್ಬೇಕಾಗುತ್ತೆ. ಸೊ ನಾವು ಈ ರೈತನ ಬಳಕೆಗಿಂತ ಮುಂಚೆ ಅದು ಗುಣಮಟ್ಟನ ಪರೀಕ್ಷಿಸಿ ಮಾರುಕಟ್ಟೆಯಲ್ಲಿ ಲಭ್ಯ ಮಾಡೋದ್ರಿಂದ ಸೊ ಉತ್ತಮ ಗುಣಮಟ್ಟದ ಪರಿಕರ ರೈತನಿಗೆ ಸಿಗುವಂತಾಗ್ತದೆ, ಉತ್ತಮ ಬೆಳೆ ಬೆಳೆಯಲು ಸಹ ಅವನಿಗೆ ಸಹಕಾರಿಯಾಗ್ತದೆ. ಈ ಒಂದು ಉದ್ದೇಶದಿಂದ ಸೊ ಎಲ್ಲ ಇಲಾಖೆ ಎಲ್ಲ ಒಂದು ಹೋಬಳಿ ಇರ್ಬೋದು, ತಾಲೂಕು ಇರ್ಬೋದು, ಅಥವಾ ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ಗುಣನಿಯಂತ್ರಣ ಕಾರ್ಯಕ್ರಮವನ್ನು ನಾವು ನಮ್ಮ ಪರಿಕರ ಮಾರಾಟಗಾರರಿಗಿರ್ಬೋದು, ರೈತರಿಗಿರ್ಬೋದು ನಾವು ನೀಡ್ತಾ ಬಂದಿದ್ದೇವೆ. ಅದಾದ ಕರೆ ಇದೆ, ಅದು ಸ್ವೀಕರಿಸಿ ಮತ್ತೆ ಚರ್ಚೆ ಮುಂದುವರಿಸೋಣ. ನಾವು ಒಂದು ಕರೆ ಬರ್ತಾ ಇದೆ, ಧಾರವಾಡದಿಂದ ಲಿಂಗನೇಗೌಡರು ಕರೆ ಮಾಡ್ತಾ ಇದ್ದಾರೆ. ಹಲೋ ಹಲೋ ಸರ್ ನಮಸ್ತೆ. ನಮಸ್ತೆ ಲಿಂಗನಗೌಡ್ರೆ. ನಾವು ಧಾರವಾಡ ಜಿಲ್ಲೆಯಿಂದ ಸರ್. ಗೊತ್ತಾಯ್ತು, ಪ್ರಶ್ನೆ ಕೇಳಿ. ಸರ್ ನಮ್ದು ಕಡಲೆ ಬೀಜನ ಬಿತ್ತೀವಿ ಸರ್ ಮೇಡಮ್ ನಾವು ಈಗ ಇನ್ನೊಂದು 20 ದಿನದಲ್ಲಿ. ಕಡಲೆ ಕಡಲೆ ಹಾ ಸರ್, ಸ್ವಲ್ಪ ಕಡಲೆ. ಸರಿ ಸರ್, 1ನೇ ಸ್ಟೆಪ್ 2ನೇ ಸ್ಟೆಪ್ಪಿಗೆ ಹುಳಗಳು ಕುಂಡಿರ್ತಾವ ಸರ್, ಹುಳ ಕೀಟಗಳು. ಆ ಬಾಧೆಯನ್ನ ಹೆಂಗ್ ತಪ್ಪಿಸ್ಬೇಕು ಸರ್? ನಾವು ಯಾವ ತರ ಸ್ಪ್ರೇ ಮಾಡ್ಬೇಕು? ಒಂದ್ ನಿಮಿಷ, ಅದು ಎಲ್ಲಿ ಕುರಿತೆ ಯಾವ ತರ ಕೀಟ ಅನ್ನೋದು ಕೇಳ್ಬಿಟ್ಟು ಅದು ತದನಂತರ ಕೀಡಿ ಬರುತ್ತೆ ಸರ್, ಕೀಡಿ. ಅದು ನಿಮಗೆ ಗಿಡನ ಇದು ಮಾಡ್ತೀವಿ ಸರ್, ಕಟ್ ಮಾಡಿ ಹೊಡಿತೀವಿ ಸರ್. ಕಟ್ ವರ್ಮ್ಸ್ ಇರಬೇಕದು. ನೀವು ಲಿಂಗನಗೌಡ್ರೆ ಫಸ್ಟ್ ಕೀಟ ಯಾವುದು ಅಂತ ತಿಳ್ಕೊಬೇಕಾಗತ್ತೆ ತಾವು. ಸೊ ಕೀಟ ನಿಮಗೆ ಎಳೆ ಗಿಡ ಇದ್ದಾಗ ತಾವು ಹೇಳ್ದಂಗೆ ಕರೆಕ್ಟ್ ಇದೆ, ಅದು ಏನೋ ಕಟ್ ವರ್ಮ್ ಅಂತ ಬರುತ್ತೆ. ಅದು ಸ್ಮೂತಾಗಿ ಅಥವಾ ಎಳೆ ಆಗಿರೋದ್ರಿಂದ ಆ ಕಾಂಡ ಏನಾಗುತ್ತೆ, ಅದು ಈಸಿಯಾಗಿ ಕಟ್ ಮಾಡಿಬಿಡುತ್ತೆ. ಸೊ ನೀವು ಅವಾಗ ಏನು ಮಾಡಬೇಕಾಗತ್ತೆ, ಅದು ಕಟ್ ವರ್ಮ್ ಆದರೆ ಸೊ ನೀವು ಅದಕ್ಕೆ ಯಾವ ಹಂತದಲ್ಲಿ ಬರುತ್ತೆ? ಅದು ಒಂದು 10 ರಿಂದ 15 ದಿವಸ ಇರುತ್ತಾ ಬೆಳೆ? ಈಗ ಒಂದು 10 ರಿಂದ 15 ದಿವಸ ಅಥವಾ 20 ದಿವಸ ಒಳಗಡೆನೆ ಅದು ಕೀಟ ಕಟ್ ವರ್ಮ್ ಅಂತ ಬರುತ್ತೆ. ಸೊ ಅದು ಬಂದಾಗ ಅದೇನಾಗುತ್ತೆ, ಒಂದ್ಸಲ ಅದು ಬುಡನ್ನ ಕಟ್ ಮಾಡಿಬಿಟ್ರೆ ಗಿಡನೇ ಹಾಳಾಗೋ ಚಾನ್ಸಸ್ ಇರುತ್ತೆ. ಅವಾಗ ಏನು ಮಾಡ್ಬೇಕಂದ್ರೆ ಅವರು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಅಂತ ಈ ಕ್ಲೋರೋಪೈರಿಪಾಸ್ ಇರ್ಬೋದು ಅಥವಾ ಲ್ಯಾಂಬ್ಡಾ ಇರ್ಬೋದು, ಅದನ್ನ ಈಗ ಕ್ಲೋರೋಪೈರಿಪಾಸ್ ಆಯ್ತು ಅಂದ್ರೆ 2 ರಿಂದ 3 ಗ್ರಾಮ್ ಪ್ರತಿ ಲೀಟರ್ ನೀರಿಗೆ, ಅಥವಾ ಲ್ಯಾಂಬ್ಡಾ ಆದರೆ 5% EC ಅಂತ ಬರುತ್ತೆ, 0.5 ಇಂದ ಅಥವಾ 1 ml 1 ಮಿಲಿ ಲೀಟರ್ ನೀರಿನ ಜೊತೆ ಬೆರೆಸಿ ಆ ಬುಡಕ್ಕೆ ತಾಗಂಗೆ ಸಿಂಪಡಣೆ ಮಾಡೋದ್ರಿಂದ ಈ ಕೀಟದ ಹಾವಳಿನ ಕಡಿಮೆ ಮಾಡಬಹುದು. ಇದಕ್ಕೆ ಪೂರ್ವಕವಾಗಿ ಮತ್ತೆ ಚರ್ಚೆ ಮುಂದುವರಿಸಬೇಕು ಅಂತಂದ್ರೆ ನಾವು ಸೌಲಭ್ಯಗಳನ್ನು ಮತ್ತೆ ಮುಂದೆ ಚರ್ಚಿಸೋಣ. ಆದರೆ ಈ ಒಂದು ನಮ್ಮ ರಾಜ್ಯದಲ್ಲಿ ಈಗ ಕಂಡು ಬರುವಂತಹ ಇತ್ತೀಚೆಗೆ ಕಂಡು ಬರುತ್ತಾ ಪ್ರಮುಖ ಕೀಟಗಳು ಯಾವುದು ಅಥವಾ ರೋಗಗಳು ಯಾವ್ಯಾವುದು ಇದೆ ಸರ್? ಹೆಸರು ಹೇಳಿ, ಆಮೇಲೆ ಅದರ ಮತ್ತೆ ನೋಡೋಣ. ಇದು ಬೆಳೆ ಮೇಲೆ ಇದು ಅವಲಂಬಿತವಾಗಿದೆ. ಸೊ ನಾವು ಈಗ ನಾವೊಂದು ಕಳೆದ 7-8 ವರ್ಷ ನಾವು ನೋಡೋದಾದ್ರೆ ಒಂದೊಂದು ಬೆಳೆಯಲ್ಲಿ ಒಂದೊಂದು ತರ ಕೀಟ ಮತ್ತೆ ರೋಗ ನಮಗೆ ಕಂಡು ಬಂದಿದೆ. ಸೊ ನಾವು ಈಗ 2019ರಲ್ಲಿ ಸೊ ಹೊಸದಾಗಿ ಏನಾಯ್ತು ಅಂದ್ರೆ ನಮ್ಮಲ್ಲಿ ಪ್ರಪ್ರಥಮವಾಗಿ ಫಾಲ್ ಆರ್ಮಿ ಅವರ್ ಅಂತೇಳಿ ಮುಸ್ಕಿನ ಜೋಳ ಬೆಳೆಯಲ್ಲಿ ಕಂಡು ಬಂತು. ಅದು ಸುಮಾರು 2-3 ವರ್ಷ ನಮಗೆ ಬಾಧೆಯನ್ನ ಕೊಡ್ತು. ಸೊ ಅದಾದ ನಂತರ ತಾವು ನೋಡಿದಾಗ 2022-23ನೇ ಸಾಲಿನಲ್ಲಿ 22-23ನೇ ಸಾಲಿನಲ್ಲಿ ತೊಗರಿ ಬೆಳೆಯಲ್ಲಿ ನೆಟೆ ರೋಗ ಅಂತ ಕಂಡು ಬಂತು. ಈ ತರ ಒಂದೊಂದು ವರ್ಷದಲ್ಲಿ ಒಂದೊಂದು ಋತುಮಾನಕ್ಕೆ ತಕ್ಕಂತೆ ಅಥವಾ ಹವಾಮಾನ ಪರಿಸ್ಥಿತಿಗೆ ಅನುಗುಣವಾಗಿ ಕೀಟ ರೋಗ, ಬೇರೆ ಬೇರೆ ಕೀಟ ರೋಗ ಮತ್ತೆ ಅಂದ್ರೆ ತಾವು ಹೇಳ್ತಿರೋದು ಅಂದ್ರೆ ಬೇರೆ ಬೇರೆ ಬೆಳೆಗಳಲ್ಲಿ ಬೇರೆ ಬೇರೆ ರೋಗಗಳು ಮತ್ತು ಕೀಟಗಳು ಹೇಗಿದೆಯೋ ಅದು ಇದಾವೆ, ಆ ಒಂದು ಹವಾಮಾನಕ್ಕೆ ಅನುಗುಣವಾಗಿ ಉಲ್ಬಣಗೊಳ್ತಾ ಇದಾವೆ. ಸೊ ಅದೊಂದು ಡಾರ್ಮೆಂಟ್ ಸ್ಟೇಜ್ ಅಂತ ಕೇಳ್ತೀವಿ ನಾವು. ಈ ಕಳೆದ ಈ ಒಂದು ಪ್ರಸಕ್ತ ಸಾಲಿನಲ್ಲಿ ಹೇಳ್ಬೇಕಂದ್ರೆ ಸೋಯಾಬೀನ್ ನಲ್ಲಿ ಸೋಯಾ ಅವರೆ ಅಂತ ನಾವೇನು ಹೇಳ್ತೀವಿ, ಅದರಲ್ಲಿ ಕಾಯಿ ಕೊರಕ ಅಥವಾ ಕಾಂಡ ಕೊರಕ ಹುಳ ಅಂತೂ ಕಂಡು ಬಂತು. ಸರ್, ಇದು ಮತ್ತೊಂದು ಕರೆ ಬರ್ತದೆ. ಸತ್ಯನಾರಾಯಣ ಅನ್ನೋರು ಯಾದಗಿರಿಯಿಂದ ಕರೆ ಮಾಡ್ತಾ ಇದ್ದಾರೆ. ಆ ಕರೆ ಏನಿದೆ, ಪ್ರಶ್ನೆ ಏನಿದೆ ನೋಡೋಣ ನಾವು ಇವಾಗ. ಹಲೋ, ನಮಸ್ಕಾರ ಸತ್ಯನಾರಾಯಣ ಅವರೇ, ಪ್ರಶ್ನೆ ಕೇಳಿ. ಕೇಳಿ, ದಯವಿಟ್ಟು ಹೇಳಿ. ಸರ್, ಇವಾಗ ಏಕದಳ ಧಾನ್ಯಕ್ಕೆ ಮತ್ತು ದ್ವಿದಳ ಧಾನ್ಯಕ್ಕೆ ಬೀಜೋಪಚಾರ ಮಾಡಿ ನಾವು ಬಿತ್ತನೆ ಮಾಡಿ ಆಗಿದೆ. ಸ್ವಲ್ಪ ತಾಮ್ರ ಅಂತ ಶೀತ ಜಾಸ್ತಿ ಆಗಿ ಮಳೆ ಬಂದಿದೆಯಲ್ಲ, ಯಾವ ಕೀಟ? ಯಾವ ಹತ್ತಿ ಸರ್, ಹತ್ತಿ ಬೆಳೆ ಮತ್ತು ತೊಗರಿ ಬೆಳೆ. ಹತ್ತಿ ಮತ್ತೆ ತೊಗರಿಯಲ್ಲಿ
ಸರ್ ರೈಜೋಬಿಯಂ ಬೀಜೋಪಚಾರ ಎಲ್ಲ ಬಿತ್ತನೆ ಪೂರ್ವ ಎಲ್ಲ ಮಾಡಿ ನಾವು ಕರೆಕ್ಟಾಗಿ ಉಳುಮೆ ಮಾಡಿ ಆಗಿದೆ. ಬಟ್ ಇವಾಗ ಮಳೆ ಜಾಸ್ತಿ ಆಗಿರೋದ್ರಿಂದ ತಾಮ್ರ ರೋಗ ಕಾಣ್ತಾ ಇದೆಯಲ್ಲ ಸರ್, ಯಾವ ಕೃಷಿ ಮಾಡ್ಬೇಕಂತ? ಅಲ್ಲ, ತಾಮ್ರ ರೋಗ ಅದು ನಿಮಗೆ ಕೀಟ ರೋಗದಿಂದ ಬರುವಂಥದ್ದಲ್ಲ. ಕೀಟ ಅಲ್ಲ, ರೋಗದಿಂದ ಬರುತ್ತೆ ಅನ್ನೋದು. ಇಲ್ಲ, ತಾಮ್ರ ರೋಗ ಅಂತಿದ್ದಾರೆ ಅವರು. ಇಲ್ಲ, ತಾಮ್ರ ರೋಗ ಅಂದ್ರೆ ನೀವು ಪೋಷಕಾಂಶಗಳ ಕೊರತೆ ಇದೆ ಹೇಳ್ತಾ ಇದ್ದೀರಾ? ನಿಮ್ಗೆ ಹತ್ತಿ ಬೆಳೆಯಲ್ಲಿ ಕೇಳಿಸಿದೆ? ಸತ್ಯನಾರಾಯಣ ಕೇಳಿಸ್ತಾ ಇದೆಯಾ ಮಾತಾಡ್ತಿರೋದು? ಹೌದು, ತಾವು ತಾಮ್ರ ರೋಗ ಅಂತ ಇದ್ದೀರಲ್ವಾ? ಅಲ್ಲ, ನಿಮಗೆ ಏನು ಜಿಗಿ ಹುಳ ಏನು ಬರುತ್ತೆ ಹತ್ತಿಯಲ್ಲಿ, ಜಿಗಿ ಹುಳ ಬಂದು ರಸ ಜಾಸ್ತಿ ಇರಿದ್ರೆ ನಿಮಗೆ ಆ ಎಲೆ ಒಂದು ಸುತ್ತಲೂ ಏನಿರುತ್ತೆ, ಎಲೆ ಸುತ್ತಲೂ ನಿಮಗೆ ಬಣ್ಣ ಚೇಂಜ್ ಆಗಿ ಅವಾಗ ಅದನ್ನ ಕೆಲವರು ರೈತರು ತಾಮ್ರ ರೋಗ ಅಂತಾರೆ. ಪೋಷಕಾಂಶ ಪೋಷಕಾಂಶಗಳ ಕೊರತೆ ಇದ್ದಾಗಲೂ ನಿಮಗೆ ಫಾಸ್ಫರಸ್ ಡಿಫಿಷಿಯನ್ಸಿ ಇದ್ದಾಗಲೂ ನಿಮಗೆ ತಾಮ್ರ ರೋಗ ಅಂತಾರೆ. ಸೊ ಅದರ್ವೈಸ್ ನೀವು ಇದೇನಾದರೂ ಜಿಗಿ ಹುಳ ಕಾಟ ಏನಾದರೂ ಜಾಸ್ತಿ ಇದ್ದಾಗ ಅದು ಕಂಡು ಬರ್ತದೆ. ಆವಾಗ ಜಿಗಿ ಹುಳಕ್ಕೆ ನೀವು ಅಂತರ್ವ್ಯಾಪಿ ಕೀಟನಾಶಕಗಳನ್ನು ಸಿಂಪಡಣೆ ಮಾಡೋ ಮೂಲಕ ಕಂಟ್ರೋಲ್ ತರ್ಬೋದು. ಅದೇ ನೀವು ಪೋಷಕಾಂಶಗಳ ಕೊರತೆ ಇತ್ತಂದ್ರೆ ಅವಾಗ ನೀವು ಆಯಾ ಪೋಷಕಾಂಶಗಳನ್ನ ನೀವು ಇದು ಮಣ್ಣಿಗೆ ಸೇರಿಸಬೇಕಾಗುತ್ತೆ. ಎಲ್ಲಿ ಅವರು ಅದನ್ನ ಖಾತ್ರಿ ಪಡಿಸ್ಕೋಬೇಕು? ಈಗ ರೋಗ ಅಥವಾ ಅದು ಪೋಷಕಾಂಶಗಳ ಕೊರತೆ ಅನ್ನೋದು ಒಬ್ಬ ರೈತನಿಗೆ ಗೊತ್ತಾಗಲ್ಲ. ಈಗ ಅವ್ರು ಏನ್ ಮಾಡ್ಬೇಕು ಸರ್? ಪೋಷಕಾಂಶಗಳ ಕೊರತೆ ಅಂದ್ರೆ ಅದು ಯೂನಿಫಾರ್ಮ್ ಆಗಿ ಅವ್ರು ಹೇಳ್ದಂಗೆ ಒಂದು ಕಲರ್ ಚೇಂಜ್ ಆಗ್ತಾ ಬರುತ್ತೆ. ಅಲ್ಲ, ಅವ್ರು ಯಾರನ್ನ ಸಂಪರ್ಕ ಮಾಡ್ಬೇಕು ಅವರು? ಅಲ್ಲ, ನಮ್ಮ ಈಗ ಹತ್ತಿರದಲ್ಲಿ ನಮ್ಮ ಎಲ್ಲಾ ರೈತ ಸಂಪರ್ಕ ಕೇಂದ್ರಗಳು ಇದಾವೆ ಹೋಬಳಿ ಮಟ್ಟದಲ್ಲಿ. ಆಮೇಲೆ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಲ್ಲದೇನು ನಮ್ಮ ಒಂದು ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯಗಳಂತ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಸ್ಥಾಪನೆ ಮಾಡಿದೀವಿ. ಸೊ ಅವರು ಸಹ ತಾವು ಅವ್ರು ಕರೆ ಮಾಡೋ ಮುಖಾಂತರ ಸಹ ಅವರು ಬೇಕಾದ್ರೆ ನಮ್ಮ ಇವರು ತಾಂತ್ರಿಕ ಸಿಬ್ಬಂದಿ ಆಯಾ ರೈತರ ತಾಕುಗಳಿಗೆ ಭೇಟಿ ನೀಡುವ ಮೂಲಕ ಸಮಸ್ಯೆಗೆ ಪರಿಹಾರನ ಕೊಡ್ತಿರ್ತಾರೆ. ಆಮೇಲೆ ಕೃಷಿ ವಿಶ್ವವಿದ್ಯಾಲಯ, ಕೃಷಿ ವಿಜ್ಞಾನ ಕೇಂದ್ರಗಳು ಇದಾವೆ, ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳು ಇದಾವೆ, ಸೈಂಟಿಸ್ಟ್ಗಳು ಇರ್ತಾರೆ, ವಿಜ್ಞಾನಿಗಳು, ಅಲ್ಲೂ ಸಹ ಅವ್ರ ಸಲಹೆಗಳನ್ನು ತಗೋ ಭೇಟಿ ಮಾಡ್ಬೋದು. ಯಾಕಂದ್ರೆ ಅದು ಸ್ವಲ್ಪ ತಾವು ಹೇಳ್ತಾ ಇದ್ರಿ, ಈಗ ಪೋಷಕಾಂಶಗಳ ಕೊರತೆ ಇರ್ಬೋದು ಅಥವಾ ಕೀಟ ಬಾಧೆ ಅನ್ನೋದಕ್ಕೆ ಅವರು ಅದರದೇ ಆದಂತ ಗೊಂದಲಮಯ ಸನ್ನಿವೇಶ ಉಂಟಾದಾಗ ಅದನ್ನ ಖಾತ್ರಿ ಪಡಿಸ್ಕೊಂಡೇ ಕೀಟನಾಶಕ ಅಥವಾ ರೋಗನಾಶಕ ಬಳಕೆ ಮಾಡ್ಕೋಬೇಕು ಅಥವಾ ಪೋಷಕಾಂಶಗಳನ್ನ ಪೂರೈಸೋದ್ರ ಮೂಲಕ ಮತ್ತೆ ಅದನ್ನ ಸೂಕ್ಷ್ಮವಾಗಿ ಅದನ್ನ ನಾವು ಗಮನಿಸಿದಾಗ ನಮ್ಗೆ ಗೊತ್ತಾಗುತ್ತೆ. ಸೊ ಕೀಟನ ಅಥವಾ ಪೋಷಕಾಂಶ ಕೊರತೆನಂತ ಅದ್ರ ಮೂಲಕ ಅವ್ರ ಪರಿಹಾರ ಅರ್ಸ್ಕೊಂಡು. ಸೊ ಇದೆ ಮತ್ತೊಂದು ಕರೆ ಬರ್ತದೆ ಸರ್, ವಿಶ್ವನಾಥನ್ ಅವರು ಕರೆ ಮಾಡ್ತಾ ಇದ್ದಾರೆ. ಪ್ರಶ್ನೆ ಏನಿದೆ ನೋಡೋಣ. ಹಲೋ ಸರ್. ವಿಶ್ವನಾಥ್ ಅವರೇ ನಮಸ್ತೆ. ನಮಸ್ತೆ ಸರ್. ನಾವು ವಿಜಯನಗರ ಡಿಸ್ಟಿಕ್ ಮಾತಾಡ್ತಾ ಇರೋದು ಸರ್. ಕೇಳಿ ಪ್ರಶ್ನೆ. ಮೆಕ್ಕೆಜೋಳದಾಗ ಇದು ಬರ್ತದೆ ಸರ್, ಈಗ ನೆಟೆ ರೋಗ ಅಂತಂದು ಈಗ ಆಲ್ಮೋಸ್ಟ್ ಅಲ್ಲಿ ಬಹಳ ಆಗ್ತಿದೆ ಸರ್. ಅದಕ್ಕೆ ಮೆಕ್ಕೆಜೋಳದಲ್ಲಿ ನೆಟೆ ರೋಗ ಸರ್, ನೆಟೆ ರೋಗ ಹೇಳ್ತಿದ್ದವರು ನಾವು ತೊಗರಿಯಲ್ಲಿ ಕೇಳ್ದಂಗಿದೆ, ಮೆಕ್ಕೆಜೋಳದಲ್ಲಿ ಕೇಳ್ತಿದ್ದಾರೆ. ಅದು ಯಾವ ರೀತಿ ಒಣಗ್ತಾ ಇದೆ ಸರ್? ಈಗ 2-2.5 ತಿಂಗಳ ಕೂಡೇನ ಅದು ಏನು ಇದು ಇಲ್ದಂಗೆ ಒಣಗ್ತಾ ಇದೆ ಬಡ್ಡೆಗಿಂದ. ಅಲ್ಲ, ಮೆಕ್ಕೆಜೋಳದಲ್ಲಿ ಅಂದ್ರೆ ಬೂಜು ರೋಗ ಇರ್ಬೇಕು ನೋಡಿ. ನೆಟೆ ರೋಗ ಅನ್ನೋದು ಅದು ತೊಗರಿ ಅಥವಾ ಬೇರೆ ಇದ್ರಲ್ಲಿ ಬರುತ್ತೆ. ನೆಟೆ ರೋಗ ಬರಲ್ಲ, ಬೂಜು ರೋಗ ಇರ್ಬೇಕು ನೋಡಿ. ನಿಮಗೇನಾದ್ರೂ ಸುಳಿಯಲ್ಲೇನಾದ್ರೂ ಬಣ್ಣ ಇದಾಗ್ತಾ ಇದೆಯಾ, ಬದಲಾವಣೆ ಆಗ್ತಾ ಇದೆಯಾ? ಸರ್, ಎಲಿಗಳು ಎಲ್ಲ ಒಣಗಿ ಎಲ್ಲ ಇದಾಗ್ತದೆ. ಯಾವ ಹಂತದಲ್ಲಿದೆ ಬೆಳೆ? ಯಾವ ಹಂತದಲ್ಲಿದೆ? ಬೆಳೆ ಈಗ 2.5-3 ತಿಂಗಳಾಯ್ತು. 3 ತಿಂಗಳು. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ, ಏನು ಸುಳಿಯಲ್ಲಿ ಬಣ್ಣ ಬದಲಾಗಿ ಆ ಬೂಜು ಅಥವಾ ನಿಮ್ಗೇನು ಹತ್ತಿ ತರ ಏನಾದ್ರೂ ಕಂಡು ಬಂದು ಸುಳಿಯಲ್ಲಿ ಗಿಡ ಒಣಗ್ತಿತ್ತಂದ್ರೆ ಅದು ಬೂಜು ರೋಗ ಅಂತ ಅಂತೀವಿ, ಅಥವಾ ಡೌನಿ ಮಿಲ್ಡ್ಯೂ ಅಂತ ಕರಿತೀವಿ. ಬೇರು ಕೂಡ ಅಡಿಗೆ ಬಡ್ಡೆಯಲ್ಲಿ ಭೂಮಿ ಒಳಗಡೆ ಇದು ಬೇರು ಕೂಡ ಕೊಳಕ್ತಂಗ ಆಗ್ತದೆ. ಆ ಬೇರೆ ಅಂದ್ರೆ ನೀವು ನೀರು ಏನಾದ್ರೂ ನಿಂತಿತ್ತಾ ಬೆಳೆಯಲ್ಲಿ? ಇಲ್ಲ ಸರ್, ಇಲ್ಲ. ನೀವು ಬೆಳೆ ಏನ್ ಇಟ್ಟಿದ್ರಿ ಇದಕ್ ಮುಂಚೆ? ಹಿಂದೆ ಎಲ್ಲ ಮೆಕ್ಕೆಜೋಳ ಹಾಕಿದ್ವಿ ಸರ್, ಈಗ 3-4 ವರ್ಷ. ಓಕೆ, ನೀವು ಪರಿಶೀಲನೆ ಮಾಡ್ಬೇಕಾಗತ್ತೆ. ಸೊ ನೀವು ಏನು ಅಂದ್ರೆ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಒಂದು ಇವರಿಗೆ ನೀವು ಸ್ವಲ್ಪ ಸ್ಯಾಂಪಲ್ ತಗೊಂಡೋಗಿ ತೋರಿಸಿ. ಒಂದೆರಡು ಸಸ್ಯಗಳು ಏನು ಅದನ್ನ ಕೊಳ್ತಿದಾವೆ ಅಂತ ತಗೊಂಡೋಗಿ ತೋರಿಸಿ ಅದನ್ನ ಖಾತ್ರಿ ಪಡಿಸ್ಕೋಬೇಕಾಗುತ್ತೆ ನಾವು, ಅದು ರೋಗದಿಂದನೋ ಅಥವಾ ಯಾಕಂದ್ರೆ ಹೆಚ್ಚಿನ ಆರ್ದ್ರತೆ ಅಥವಾ ತೇವಾಂಶ ಜಾಸ್ತಿ ಇದ್ದಾಗ ಬೂಜು ರೋಗ ಬರ್ತದೆ. ಆಯ್ತು ಸರ್, ಅವ್ರಿಗೆ ಅದನ್ನ ಈಗ ಒಂದು ಜಾಹೀರಾತು ಇದೆ, ಅದನ್ನು ವೀಕ್ಷಿಸಿ ಮತ್ತೆ ನಮ್ಮ ಒಂದು ಚರ್ಚೆಯನ್ನು ಮುಂದುವರಿಸೋಣ ಸರ್. ನಮಸ್ಕಾರ ರೈತ ಬಾಂಧವರೇ,
ನೀರಾವರಿ ಮೂಲ ಹೊಂದಿರುವ ರಾಜ್ಯದ ಎಲ್ಲ ಪರಿಶಿಷ್ಟ ಜಾತಿ ವರ್ಗದ ರೈತರಿಗೆ 2 ಹೆಕ್ಟೇರ್ ಪ್ರದೇಶದವರೆಗೆ ಸೂಕ್ಷ್ಮ ನೀರಾವರಿ ಘಟಕಗಳು ಅಂದರೆ ತುಂತುರು ಮತ್ತು ಹನಿ ನೀರಾವರಿ ಘಟಕಗಳನ್ನು ಅಳವಡಿಸಿಕೊಳ್ಳಲು 90% ಸಹಾಯಧನ ಒದಗಿಸಲಾಗುತ್ತಿದೆ. ಈ ಸವಲತ್ತನ್ನು ಪಡೆಯಲು ಸಮೀಪದ ಹೋಬಳಿಯ ರೈತ ಸಂಪರ್ಕ ಕೇಂದ್ರ ಅಥವಾ ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಇದು ಕರ್ನಾಟಕ ರಾಜ್ಯ ಕೃಷಿ ಇಲಾಖೆಯ ಪ್ರಕಟಣೆ. ಆತ್ಮೀಯ ರೈತ ಬಂಧುವರೇ, ಮತ್ತೊಮ್ಮೆ ತಮಗೆ ಕೃಷಿ ಇಲಾಖೆಯ ಪ್ರಾಯೋಜಿತ ರೈತ ಮಿತ್ರ ನೇರ ಫೋನ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ನಾವು ಇವತ್ತಿಲ್ಲಿ ಸಸ್ಯ ಸಂರಕ್ಷಣೆ ಮತ್ತು ಸುರಕ್ಷಿತ ಕೀಟನಾಶಕಗಳ ಬಳಕೆ ಅದ್ರ ಬಗ್ಗೆ ನಾವು ಇಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಆ ಚರ್ಚೆ ಮುಂದುವರಿಸಿದೆ ಆಗಿದ್ರೆ ಸರ್, ಇವಾಗ ನಾವು ಕೃಷಿಯಲ್ಲಿ ಕೃತಕ ಬುದ್ಧಿಮತ್ತೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳಿ ಕರಿತಾ ಇದ್ದೀವಿ. ಆಮೇಲೆ ನಿಖರ ಕೃಷಿ, ಪ್ರಿಸಿಷನ್ ಫಾರ್ಮಿಂಗ್ ಅನ್ನೋದನ್ನು ಓದ್ತಾ ಇದ್ದೀವಿ ಪತ್ರಿಕೆಗಳಲ್ಲಿ, ಮತ್ತು ಸಾಕಷ್ಟು ಕಡೆಗಳಲ್ಲಿ ಇದನ್ನು ಪ್ರಚಲಿತ ಇದೆ. ಅದಷ್ಟೇ ಅಲ್ಲದೆ ಡ್ರೋನ್ ತಂತ್ರಾಂಶವನ್ನು ಎಲ್ಲ ಕೃಷಿಯಲ್ಲಿ ಬಳಕೆ ಮಾಡ್ತಾ ಇದ್ದೀರಾ. ಸ್ಯಾಟಲೈಟ್ ಉಪಗ್ರಹ ಮೂಲಕ ಹಲವಾರು ಸಂವೇದಕಗಳನ್ನು ಸಹ ಬಳಕೆ ಮಾಡಿಕೊಂಡು ಕೃಷಿ ಮಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳ್ಪಟ್ಟಿದ್ದೀವಿ ನಾವು. ಸೊ ಈ ಒಂದು ನಿಟ್ಟಿನಲ್ಲಿ ತಾವು ಕೃಷಿ ಇಲಾಖೆಯಿಂದ ಈ ಥರ ಯಾವುದಾರ ಒಂದು ವ್ಯವಸ್ಥೆ ಅಳವಡಿಸ್ಕೊಂಡಿದ್ದೇ ಆಗಿದ್ರೆ ಯಾವ ರೀತಿ ಅದನ್ನು ಕೈಗೊಳ್ತಿದ್ದೀರಾ? ವಿಶೇಷವಾಗಿ ಒಂದು ಕೀಟ ಮತ್ತು ರೋಗ ಬಾಧೆಯನ್ನು ನಿರ್ವಹಣೆ ಮಾಡೋದಕ್ಕೆ, ತಡೆಗಟ್ಟೋದಕ್ಕೆ ಯಾವ ಕ್ರಮ ಕೈಗೊಳ್ತಿದ್ದೀರಾ? ಖಂಡಿತವಾಗಿ ತಾವು ಒಳ್ಳೆಯ ಒಂದು ಕ್ವಶನ್ನೇ ಕೇಳಿದ್ರಿ. ಸೊ ಇಲ್ಲಿ ನಾವು ಸಾಂಪ್ರದಾಯಿಕವಾಗಿ ಇಷ್ಟು ದಿವಸ ನಾವು ಕೀಟ ಇರ್ಬೋದು, ರೋಗ ಇರ್ಬೋದು, ಅಥವಾ ಕಳೆ ನಿರ್ವಹಣೆ ಅಥವಾ ಪೋಷಕಾಂಶ ನಿರ್ವಹಣೆಯನ್ನು ನಾವು ಮಾಡ್ತಿದ್ವಿ. ನಾವು ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಅವರು ಅಭಿವೃದ್ಧಿಪಡಿಸಿರುವಂಥ ಹಂತ ಹಾಗೂ ಸುಮಾರು ಹಂತಗಳಲ್ಲಿ ಅದನ್ನು ನಾವು ಟೆಸ್ಟ್ ಮಾಡಿ ವ್ಯಾಲಿಡೇಷನ್ ಮಾಡಿ ಎಲ್ಲ ಮಾಡಿರೋಂಥ ಒಂದು ತಂತ್ರಜ್ಞಾನ ಇಸ್ಯಾಪ್ ಅಂತೇಳಿ ನಾವು ಈಗ ಬಳಸ್ತಾ ಇದ್ದೀವಿ. ಸೊ ಎಲೆಕ್ಟ್ರಾನಿಕ್ ಸೊಲ್ಯೂಷನ್ ಅಗೇನೆಸ್ಟ್ ಅಗ್ರಿಕಲ್ಚರ್ ಪೆಸ್ಟ್ ಅಂತೇಳಿ. ಸೊ ಇಲ್ಲಿ ಪ್ರಮುಖವಾಗಿ ಏನಂದರೆ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳ ನುರಿತ ತಜ್ಞರಿಂದ ಪರಿಶೀಲನೆಗೊಳಪಟ್ಟು ಮತ್ತೆ ಅದನ್ನು ನಾವು ಏನು ಯಾವ ರೋಗ, ಯಾವ ಕೀಟ, ಯಾವ ಹಂತದಲ್ಲಿ, ಆಮೇಲೆ ಎಷ್ಟು ಪ್ರಮಾಣದಲ್ಲಿ ಕೀಟ ಇದ್ದಾಗ ಯಾವ ಒಂದು ನಿರ್ವಹಣಾ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅಂತೇಳಿ ಸ್ಪೆಸಿಫಿಕ್ ಆಗಿ ಮ್ಯಾನೇಜ್ಮೆಂಟ್ ಪ್ರಾಕ್ಟೀಸಸ್ನ ಡಿಸೈನ್ ಮಾಡಿ ಈ ಒಂದು ತಂತ್ರಾಂಶವನ್ನು ಅಭಿವೃದ್ಧಿಪಡಿಸಲಾಗಿದೆ. ಸೊ ಈ ತಂತ್ರಾಂಶವನ್ನು ನಮ್ಮ ರಾಜ್ಯದಲ್ಲಿ ನಾವು ಹೇಳ್ಬೇಕಂದ್ರೆ ಇಡೀ ದೇಶದಲ್ಲೇ ನಾವು ಮೊದಲನೇದಾಗಿ ಈ ಒಂದು ತಂತ್ರಾಂಶವನ್ನು ಕಳೆದ 2 ಸಾಲುಗಳಿಂದ ಕಳೆದ ಸಾಲಿನಿಂದ ಮತ್ತು ಈ ಸಾಲಿನಲ್ಲಿ ನಾವು ವ್ಯಾಪಕವಾಗಿ ಬಳಕೆ ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಏನಂದರೆ ಇದಕ್ಕೂ ಹೆಚ್ಚಿನಾಗಿ ಮಹತ್ವ ನೀಡೋದಾದರೆ ನಾವು ನಮ್ಮ ಏನು 224 ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯಗಳನ್ನು ನಮ್ಮ ರಾಜ್ಯದಲ್ಲಿ ನಾವು ಸ್ಥಾಪನೆ ಮಾಡಿದ್ದೀವಿ. ಆ 224 ಸಂಚಾರಿ ಸಸ್ಯ ಆರೋಗ್ಯ ಚಿಕಿತ್ಸಾಲಯಗಳ ಮೂಲಕ ತಾಂತ್ರಿಕ ಸಿಬ್ಬಂದಿ ನೇರವಾಗಿ ರೈತರ ಒಂದು ತಾಕುಗಳಿಗೆ ಭೇಟಿ ನೀಡಿ ಈ ತಂತ್ರಾಂಶವನ್ನು ಬಳಕೆ ಮಾಡೋದ್ರ ಮೂಲಕ ರೈತರಿಗೆ ನೆರವಾಗ್ತಿದ್ದಾರೆ. ಸೊ ಇಲ್ಲಿ ಈ ತಂತ್ರಾಂಶನ ಬಳಸೋದು ನಮಗೆ ಯಾವ ಥರ ಉಪಯೋಗ ಆಗ್ತಿದೆ ಅಂದರೆ, ಸೊ ಯಾವುದೇ ಒಂದು ಬೆಳೆ ಇರ್ಬೋದು, ಅಥವಾ ಒಂದು ಕೀಟ ಇರ್ಬೋದು, ರೋಗ ಇರ್ಬೋದು, ಅಥವಾ ಯಾವುದೋ ಒಂದು ಕಳೆ ಇರ್ಬೋದು, ಅಥವಾ ಒಂದು ಪೋಷಕಾಂಶದ ಕೊರತೆನೇ ಇರ್ಬೋದು. ಸೊ ನಿಖರವಾಗಿ ಅಂದರೆ ಈಗ ಯಾವುದೋ ಒಂದು ಬೆಳೆ ಹಂತ ಇರುತ್ತೆ, ಆ ಹಂತದಲ್ಲಿ ಸೊ ಈಗ ಆ ಕೀಟ ಇರ್ಬೋದು, ರೋಗ ಇರ್ಬೋದು, ಇಷ್ಟೇ ಪ್ರಮಾಣದಲ್ಲಿದೆ, ಅದಕ್ಕೆ ನಾವು ಏನು ಕ್ರಮ ಕೈಗೊಳ್ಬೋದು? ಸೊ ಯಾಂತ್ರಿಕವಾಗಿಯೇ ಅದನ್ನು ಮಾಡ್ಬೋದಾ, ಅಥವಾ ಭೌತಿಕವಾಗಿಯೇ ಅದನ್ನು ಮಾಡ್ಬೋದಾ, ಅಥವಾ ಜೈವಿಕವಾಗಿಯೇ ನಿರ್ವಹಣೆ ಮಾಡ್ಬೋದಾ ಅಂತ ಎಲ್ಲ ಒಂದು ಹಂತವನ್ನು ನಾವು ಪರಿಶೀಲನೆ ಮಾಡಿ, ಸೊ ಕೊನೆಯದಾಗಿ ಯಾವುದೋ ಹಂತದಲ್ಲಿ ಇದು ಕಷ್ಟ ಅನ್ನೋ ಒಂದು ಸಾಧ್ಯತೆ ಇದ್ದಾಗ ಮಾತ್ರ ಅದು ರಾಸಾಯನಿಕ ಹಂತಕ್ಕೆ ಅದನ್ನು ಶಿಫಾರಸು ಮಾಡ್ತದೆ. ಆಮೇಲೆ ಇದರಲ್ಲಿ ಏನಾಗತ್ತಂದರೆ ನಾವು ಎಲ್ಲ ಒಂದು ಇದನ್ನು ಸೂಕ್ಷ್ಮವಾಗಿ ಗ್ರಹಿಸೋದ್ರಿಂದ ಮಾಹಿತಿಯನ್ನು, ಸೊ ಅವಶ್ಯಕತೆಗೆ ಅನುಗುಣವಾಗಿ ಮಾತ್ರ ರೆಕಮೆಂಡೇಶನ್ಸ್ ಅಥವಾ ನಿರ್ವಹಣಾ ಪದ್ಧತಿಗಳನ್ನು ನಾವು ನೀಡುವ ಮೂಲಕ ಅನಗತ್ಯ ಪೀಡನಾಶಕಗಳ ಬಳಕೆ ಇರ್ಬೋದು, ಅಥವಾ ಶಿಫಾರಸ್ಸಲ್ಲಿ ಇಲ್ಲದೇ ಇರೋಂಥ ಪೀಡನಾಶಕಗಳ ಬಳಕೆ ಇರ್ಬೋದು, ಇವನ್ನೆಲ್ಲ ನಾವು ತಪ್ಪಿಸ್ತಾ ಇದ್ದೀವಿ. ಒಳ್ಳೆ ತಂತ್ರಾಂಶ ಮಾಡ್ತೀವಿ ಸರ್. ಈಗ ಹೇಗೆ ಇದು ಅಂದ್ರೆ ಮೊಬೈಲ್ನಲ್ಲೇ ಮಾಡ್ಕೋಬಹುದು? ಇದು ಮೊಬೈಲ್ ಆ್ಯಪ್ ಬಳಕೆ ರೈತರ ಒಂದು ಮೊಬೈಲಲ್ಲೇ ಇದನ್ನ ಇಲಾಖೆ ಯಾರು ತಾಂತ್ರಿಕ ಅಧಿಕಾರಿನೇ ಹೋಗ್ಬೇಕಾಗುತ್ತಾ, ಅಥವಾ ರೈತರು ಮಾಡ್ಕೋಬಹುದು? ಇದು ಇಲ್ಲ, ಇದನ್ನ ಯಾಕೆ ನಾವು ಇಲಾಖೆ ಅಧಿಕಾರಿಗಳ ಅಥವಾ ತಾಂತ್ರಿಕ ಅಧಿಕಾರಿಗಳೇ ಮಾಡ್ತಿದ್ವಿ ಅಂದ್ರೆ, ಇದು ತಪ್ಪು ಒಂದು ರೆಕಮೆಂಡೇಶನ್ಸ್ ಅಥವಾ ತಪ್ಪು ಒಂದು ನಿರ್ವಹಣಾ ಕ್ರಮಗಳು ರೈತರಿಗೆ ಹೋಗಬಾರ್ದು ಅಂತೇಳಿ ತಾಂತ್ರಿಕವಾಗಿ ಅರ್ಹತೆ ಹೊಂದಿರುವ ಒಂದು ಅಧಿಕಾರಿಗಳು ಅಥವಾ ಸಿಬ್ಬಂದಿ ಮೂಲಕ ಮಾತ್ರ ಮಾಡ್ತಾ ಇದ್ದೀವಿ. ರೈತರು ಸಹ ಇದನ್ನ ಉಪಯೋಗ ಹೆಂಗ್ ಪಡಿಬಹುದು ಅಂದ್ರೆ, ರೈತರ ಕ್ರಾಪ್ ಕ್ಯೂರ್ ಅಂತ ಒಂದು ರಿಲೇಟೆಡ್ ಒಂದು ಅಪ್ಲಿಕೇಶನ್ಸ್ ಇದೆ, ಆಪ್ ಇದೆ. ಅದನ್ನ ಅವರು ತಮ್ಮ ಮೊಬೈಲ್ಗಳಲ್ಲಿ ಅಳವಡಿಸುವ ಮೂಲಕ ಸೊ ಯಾವ ಒಂದು ನಮಗೆ ಸಲಹೆಗಳು ನೀಡಿದ್ದಾರೆ ಅಥವಾ ಅಧಿಕಾರಿಗಳಿರ್ಬೋದು, ತಾಂತ್ರಿಕ ಸಿಬ್ಬಂದಿ ಅಂತ ಅವರು ತಮ್ಮ ಮೊಬೈಲ್ಗಳಲ್ಲಿ ನೋಡ್ಕೋಬಹುದು. ಆಮೇಲೆ ಹತ್ತಿರದಲ್ಲಿರುವಂಥ ಒಂದು
ಏನೋ ತಾಂತ್ರಿಕ ಅಧಿಕಾರಿಗಳನ್ನು ಸೇವೆ ಪಡೆಯಲು ಸಹ ಅವ್ರ ಮೊಬೈಲ್ ಆ್ಯಪಲ್ಲಿ ಯಾರು ನಮಗೆ ಸಲಹೆ ನೀಡ್ಬೋದು, ಯಾರು ನಮ್ಮ ಹತ್ರದಲ್ಲಿ ಇದ್ದಾರೆ ಅಂತ ಅವರು ಅಲ್ಲಿಂದ ನೋಡಿ ಅವರನ್ನು ಸಹಾಯವನ್ನು ಕೇಳ್ಬೋದು ಅವರು. ಒಳ್ಳೆ ಒಂದು ಇದು ಇದೆ ಸರ್. ಮತ್ತೊಂದು ಕರೆ ಬರ್ತಿದೆ. ನಾಗಪ್ಪ ಅನ್ನೋರು ಗದಗದಿಂದ ಕರೆ ಮಾಡ್ತಾ ಇದ್ದಾರೆ. ಹಲೋ 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 ಸರ್. ನಾಗಪ್ಪರೇ ನಮಸ್ತೆ. ನಮಸ್ಕಾರ ಸರ್. ಏನಿಲ್ಲ ಸರ್, ಈಗ ನಾವು ಹಿಂಗಾರಿ ಕಡ್ಲಿ ಬಿತ್ತನೆ ಮಾಡ್ತೀವಿ ಸರ್. ಕಡಲೆ. ಹಲೋ ಸರ್. ಹೇಳಿ ಹೇಳಿ, ಕೇಳಿಸ್ತಾ ಇದೆ. ನಮಸ್ಕಾರ ಸರ್. ನಮಸ್ಕಾರ. ಕೇಳಿಸ್ತು. ಕಡ್ಲಿ ಬಿತ್ತನೆ ಮಾಡ್ತೀವಿ ಸರ್. ಈಗ ಹಾ, ಕಡ್ಲಿ ಬಿತ್ತನೆ ಮಾಡ್ಬೇಕಾರ ಚಿಡಿ ಬರ್ತೈತಿ ಸರ್, ಚಿಡಿ ರೋಗ ಅಂತ ಬರ್ತೈತಿ. ಆ ಚಿಡಿ ರೋಗ ಕಂಟ್ರೋಲ್ ಆಗ್ಬೇಕು ಸರ್. ಬೀಜೋಪಚಾರ ಮಾಡಿ ಯಾವ ಟೈಪ್ ಏನೇನ್ ಹಾಕಿ ಬೀಜೋಪಚಾರ ಮಾಡ್ಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ. ಇನ್ನೊಂದ್ರಿ ಸರ್, ಮೆಕ್ಕೆಜೋಳ ಬಗ್ಗೆ 21 ದಿನ ಮೇಲೆ ಯಾವ ಔಷಧ ಹೊಡಿಬೇಕು? ಯಾಕಂದ್ರೆ ಈಗ ಮೆಕ್ಕೆಜೋಳದಾಗ್ರಿ ಸುಳಿ ಒಳಗನ ಕೀಡಿ ಬಂದ್ಬಿಡ್ತೈತಿ ಸರ್. ಆಮೇಲೆ ಪಾತ್ರಗಿತ್ತಿ ಅಂತ ಬರ್ತೈತಿ. ಪಾತ್ರಗಿತ್ತಿ ಬಂದು ಮಟ್ಟೆ ಇಟ್ಟು ಹೋಗ್ಬಿಟ್ಟ ನಾವು ಯಾವ ಔಷಧ ಹೊಡೆದ್ರೆ ಕಂಟ್ರೋಲ್ಗೆ ಬರಲ್ರಿ. ಆಮೇಲೆ ನಾವು ಈಗ ಒಂದ್ 2 ಸಲ ಕೊರಜಿನ ಹೊಡೆದ್ರಿ. ಆಮೇಲೆ ಒಂದು ಪುಡಿ ಅಂತ ಪೊರೆಟ್ ಪುಡಿ ಬರ್ತೈತಿ ಸರ್, ಆ ಪುಡಿ ಎಲ್ಲ ಹಾಕಿದ್ವಿ, ಅದು ಕಂಟ್ರೋಲ್ ಆಗಿಲ್ಲ ಸರ್. ಮತ್ತೆ ಇನ್ನ ಕೀಡಿ ತಿಂತ. ಆಯ್ತು. ಪ್ರಶ್ನೆ ಅರ್ಥ ಆಗಿದೆ, ಉತ್ತರ ನೀಡ್ತಾರೆ. ಉತ್ತರ ನೀಡ್ತಾರೆ, ಕೇಳಿ. ಈಗ ತಾವು ಹೇಳ್ದಂಗೆ ಕಡಲೆ ಬೆಳೆಗಾದ್ರೆ ಈಗ ನೀವು ಬೀಜೋಪಚಾರದಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇನ್ನು ಬಿತ್ತನೆ ಮಾಡಿಲ್ಲದೆ ಇರೋದ್ರಿಂದ ತಾವು ಈಗ ಟ್ರೈಕೋಡರ್ಮಾ ಅಂತ ಬರುತ್ತೆ. ಟ್ರೈಕೋಡರ್ಮಾವನ್ನು ನೀವು ಒಂದು 5 kg ಟ್ರೈಕೋಡರ್ಮಾವನ್ನು 1 kg ಬಿತ್ತನೆ ಬೀಜದೊಂದಿಗೆ ಮಿಶ್ರಣ ಮಾಡಿ ಬೀಜೋಪಚಾರ ಮಾಡೋದ್ರಿಂದ ನಿಮಗೆ ಸಿಡಿ ರೋಗ ತಪ್ಪತ್ತೆ. ಸೊ ಸಿಡಿ ರೋಗ ಅನ್ನೋದು ನಿಮಗೆ ಮಣ್ಣಿನಿಂದ ಅಂತ ಹರಡುವಂಥ ಒಂದು ರೋಗ. ಸೊ ವಿಲ್ಟ್ ಅಂತೀವಿ ಅದನ್ನು. ಸೊ ಮ್ಯಾಕ್ರೋಪೈಮಿನಾ ಇರ್ಬೋದು ಅಥವಾ ಫಿಜೋರಿಯಂ ಇರ್ಬೋದು, 2 ಥರ ವಿಲ್ಟ್ ಬರುತ್ತೆ. ಆ 2 ಥರ ನೀವು ಒಂದು ಸಿಡಿ ರೋಗನ ಅಥವಾ ವಿಲ್ಟನ್ನು ಅಥವಾ ಸೊರಗು ರೋಗನ ತಾವು ಬೀಜೋಪಚಾರ ಮಾಡೋ ಮೂಲಕ, ಮತ್ತು ನೀವೇನು ಮಣ್ಣಿಗೆ ಗೊಬ್ಬರ ಕೊಡ್ತೀರಲ್ವಾ, ಕೊಟ್ಟಿಗೆ ಗೊಬ್ಬರ, ಆ ಕೊಟ್ಟಿಗೆ ಗೊಬ್ಬರಿಗೂ ಸಹ ತಾವು ಟ್ರೈಕೋಡರ್ಮವನ್ನು ಸೇರಿಸುವ ಮೂಲಕ ರೋಗವನ್ನು ಪರಿಣಾಮಕಾರಿಯಾಗಿ ನಿರ್ವಹಣೆ ಮಾಡ್ಬೋದಾಗಿರ್ತದೆ. ತಮ್ಮದು ಇನ್ನೊಂದು ಕ್ವಶನ್ ಏನು ಕೇಳಿದ್ರೆ, ತಾವು ಮೆಕ್ಕೆಜೋಳದ ಬಗ್ಗೆ ಕೇಳಿದ್ವಿ. ಮೆಕ್ಕೆಜೋಳದಲ್ಲಿ ಇತ್ತೀಚೆಗೆ ಸುಳಿಯಲ್ಲಿ ತಾವು ಆವಾಗಲೇ ಡಿಸ್ಕಷನ್ ಮಾಡ್ದಂಗೆ ಫಾಲ್ ಆರ್ಮಿ ವರ್ಮ್ ಅಂತ ಬರುತ್ತೆ, ಹೇಳಿದ್ರಿ ಅವಾಗಲೇ. ಆ ಫಾಲ್ ಆರ್ಮಿ ವರ್ಮಿಗೆ ತಾವು ನಿರ್ವಹಣೆ ಮಾಡಬೇಕಾದ್ರೆ ಅದು ಒಳಗಡೆ ಸುಳಿ ಒಳಗಡೆ ಸೇರ್ಕೊಳ್ಳೋದ್ರಿಂದ ನಿರ್ವಹಣೆ ಏನು ಮಾಡ್ತೀರಿ ಅದನ್ನು ಪರಿಣಾಮಕಾರಿಯಾಗಿ ಆ ಕೀಟಕ್ಕೆ ತಾಕುವ ಹಾಗೆ ತಾವು ಮಾಡಬೇಕಾಗತ್ತೆ. ಸೊ ತಾವೇನು ಸ್ಪ್ರೇ ಮಾಡ್ಬೋದು ಅಥವಾ ಏನಾದರೂ ಪಾಯ್ಸನ್ ಬೈಟ್ ಅಂತೀವಿ, ವಿಷಾಹಾರ ಮಾಡಿ ಅದರಲ್ಲಿ ಹಾಕೋದಿದ್ರೆ ನೇರವಾಗಿ ಸುಳಿ ಒಳಗಡೆ ಹಾಕೋದ್ರಿಂದ ಕೀಟ ಹತೋಟಿಗೆ ಬರ್ತದೆ. ಅದರ ಇಲ್ಲ ಅಂದರೆ ಏನಾಗುತ್ತೆ, ತಾವು ನಿರ್ವಹಣೆ ಮಾಡ್ತೀರಿ, ಏನೋ ಸಿಂಪಡಣೆ ಮಾಡ್ತೀರಿ, ಬಟ್ ಆ ಸಿಂಪಡಣೆ ಮಾಡಿದ ದ್ರಾವಣ ಆ ಸುಳಿ ಒಳಗೆ ಹೋಗ್ಲಿಲ್ಲ ಅಥವಾ ಕೀಟಕ್ಕೆ ತಾಗ್ಲಿಲ್ಲ ಅಂದರೆ ತಾವು ಹೇಳಿದ್ದು ನಿರ್ವಹಣೆ ಕಷ್ಟ ಆಗುತ್ತೆ. ಆಯ್ತಾ ಸರ್. ಮತ್ತೊಂದು ಕರೆ ಬರ್ತಾ ಇದೆ. ಶಶಿಭೂಷಣ್ ಅವರು ಕರೆ ಮಾಡ್ತಾ ಇದ್ದಾರೆ. ಹಲೋ ಶಶಿಭೂಷಣ್ ಅವರೇ ನಮಸ್ಕಾರ. ನಮಸ್ಕಾರ. ಪ್ರಶ್ನೆ ಕೇಳಿ ಸರ್. ನಾವು ಅಲ್ಲಿದೆ ರಾಮಬೇಡ ಸರ್, ಓನಹಳ್ಳಿ ಅವರು. ಸ್ವಲ್ಪ ಟಿವಿ ಏನಾದರೂ ಆನ್ ಆಗಿದೆಯಾ ನಿಮ್ದು? ನಡೀತಾ ಇದೆಯಾ ಅಲ್ಲಿ? ಇಲ್ಲ ಸರ್, ಹೊರಗಡೆ ಇದ್ದೀನಿ. ಸ್ವಲ್ಪ ಆಮೇಲೆ ಕೇಳಿ. ಹಲೋ, ಕೇಳಿ ಇವಾಗ. ಸರ್ ನಮಸ್ತೆ. ನಮಸ್ತೆ ಶಶಿಭೂಷಣ್ ಅವರು. ನಮಸ್ತೆ. ನಾನು ಶಶಿಭೂಷಣ್ ಅಂತ ರೈತರಹಳ್ಳಿಯಿಂದ, ಕೋಲಾರದಿಂದ. ಗೊತ್ತಾಯ್ತು, ಕೇಳಿ. ಓನಹಳ್ಳಿನ ಸರ್ ಅವ್ರದ್ದು. ಸರ್ ನಮ್ಮ ಬದನೆ ಗಿಡದಲ್ಲಿ ವಿಲ್ಟ್ ಬಗ್ಗೆ ಕೇಳ್ಬೇಕಾಗಿತ್ತು ಸರ್. ನನ್ನ ಬದನೆಯಲ್ಲಿ ವಿಲ್ಟ್. ವಿಲ್ಟ್ ಆ ಬದನೆ ಗಿಡದಲ್ಲಿ ವಿಲ್ಟ್ ಅಂದರೆ ಸೊರಗು ರೋಗ ಬರುತ್ತೆ, ಫಿಜೋರಿಯಂ ಅಂತ ಬರುತ್ತೆ ಅಲ್ಲಿ, ಅಥವಾ ಬ್ಯಾಕ್ಟೀರಿಯಲ್ ಬಂದರೆ ಇದು ಬರುತ್ತೆ, ಸೂಡೋಮೋನಾಸ್ ಅಂತ ಬರುತ್ತೆ. ಸೊ ಇಲ್ಲಿ ನೀವು 2 ಥರ ವಿಲ್ಟನ್ನು ನೀವು ಐಡೆಂಟಿಫೈ ಮಾಡ್ಬೋದು. ಯಾವ ಥರ ನೀವು ಗುರುತಿಸ್ಬೋದು ಅಂದರೆ, ಸೊ ನೀವು ಒಂದು ಏನು ಒಣಗ್ತಿರುತ್ತಲ್ವಾ, ಒಣಗ್ತಿರೋ ಗಿಡನ ಕಿತ್ಬಿಟ್ಟು ಬೇರನ್ನು ಸೀಳ್ಬೇಕು. ನೀವು ಬೇರನ್ನ ಯಾವ ತರ ಸೀಳ್ಬೇಕಂದ್ರೆ 2 ಭಾಗವಾಗಿ ಬರಬೇಕು ಬೇರು. ಅಂದ್ರೆ ಬ್ಲೇಡ್ ತಗೊಂಡು ಕಟ್ ಮಾಡಿದ್ರೆ ಎರಡು ಹೋಳಾಗಿ ಈಕ್ವಲ್ ಆಗಿ ಬರಬೇಕು ಅಥವಾ ಸಮವಾಗಿ ಬಂದಾಗ. ಸೊ ನೀವೇನಾದ್ರೂ ಬೇರೆ ಏನಾದ್ರೂ ಅದು ಏನೋ ಬಣ್ಣ ಏನಾದ್ರೂ ಚೇಂಜ್ ಆಗಿದೆ, ಕಂದು ಬಣ್ಣನೋ ಅಥವಾ ಸ್ವಲ್ಪ ಇನ್ನೂ ಅತಿಯಾದ ಕಂದು ಬಣ್ಣ ಎಲ್ಲ ಕಂಡು ಬಂದಿತ್ತಂದ್ರೆ ಅದು ಫಂಗಲ್ ವಿಲ್ಟ್ ಅಂತೀವಿ, ಅಥವಾ ಫಿಜೋರಿಯಂ ಶಿಲೀಂಧ್ರದಿಂದ ಬರುವಂಥದ್ದು ಫಿಜೋರಿಯಂ ವಿಲ್ಟ್ ಅಂತೀವಿ. ಸೊ ಅದಕ್ಕೆ ನಿರ್ವಹಣಾ ಪದ್ಧತಿ ಬೇರೆ ಇರುತ್ತೆ. ಅದೇ ಥರ ನೀವು ಗಿಡ ಕಿತ್ತಾಗ ಗಿಡ ಒಣಗ್ದಂಗೆ ಹಸಿರಾಗಿ ಒಣಗುವಂಥ ಒಂದು ಸಂಭವನೂ ಇರ್ತದೆ. ಆ ಥರ ಇದ್ದಾಗ ಗಿಡ ದುಂಡಾಣು ರೋಗದಿಂದ ಒಣಗ್ತದೆ. ಸೊ ಆವಾಗ ನೀವು ನಿರ್ವಹಣಾ ಕ್ರಮಗಳನ್ನು ಬೇರೆ ಮಾಡಬೇಕಾಗತ್ತೆ. ಸೊ ನೀವು ನಿರ್ವಹಣಾ ಕ್ರಮಕ್ಕಂತ ಬಂದಾಗ ದುಂಡಾಣಕ್ಕೆ ಬಂದಾಗ ನೀವು ಕಾಪರ್ ಆಕ್ಸಿಕ್ಲೋರೈಡ್ ಈ ಥರ ಒಂದು ಕಾಪರ್ ಏನೋ ಪಂಜಿಸೈಡ್ಸ್ ಅಂತೀವಿ ಅದ್ರ ರಿಲೇಟೆಡ್, ಅಥವಾ ನೀವು ಟ್ರೈಕೋಡರ್ಮಾ ಅಥವಾ ಸೂಡೋಮೋನಾಸ್ ಅಂತ ಬರುತ್ತೆ ಜೈವಿಕ ಪೀಡನಾಶಕ, ಆದರೆ ಅದನ್ನು ನೀವು ಮೊದಲೇ ನೀವು ಏನೋ ಗೊಬ್ಬರದೊಂದು ಮಿಶ್ರಣ ಮಾಡಿ ಅಥವಾ ಬೀಜೋಪಚಾರ ಮಾಡಿ ಮಾಡಬೇಕಾಗತ್ತೆ. ಮತ್ತು ನೀವು ಫಂಗಲ್ ಅಂತ ಬಂದಾಗ ಅದಕ್ಕೆ ನೀವು
ಸುಡೋಮೊನಾಸು ಮಾಡ್ಬೋದು, ಟ್ರೈಕೋಡರ್ಮನು ಮಾಡ್ಬೋದು. ಅದ್ರ ಜೊತೆಗೆ ನೀವು ಕಾರ್ಬನ್ಡೈಸಿಮ್ ಮ್ಯಾಂಕೋಸಬ್ ಅಂತ ಒಂದು ಶಿಲೀಂಧ್ರನಾಶಕ ಇದೆ, ಅದನ್ನು ನೀವು ಭೂಮಿಗೆ ಅಥವಾ ಬುಡಕ್ಕೆ ನೀವು ಕೊಡಬೇಕಾಗತ್ತೆ. ನೀವು ಆಲ್ರೆಡಿ ಬಂದಿರೋದಂಥ ಒಂದು ಗಿಡನ ನೀವು ರಕ್ಷಣೆ ಮಾಡೋಕ್ಕಾಗಲ್ಲ. ಅಕ್ಕಪಕ್ಕ ಇರೋ ಗಿಡನ ಮತ್ತೆ ಫರ್ದರ್ ನೀವು ಬೇರೆ ಕಡೆ ಅದನ್ನು ಸ್ಪ್ರೆಡ್ ಆಗ್ದಂಗೆ ನೀವು ಎಚ್ಚರ ವಹಿಸ್ಬೋದಾಗತ್ತೆ. ಸರ್, ಈಗ ನಾವು ಸಮಗ್ರ ಪೀಡೆ ನಿರ್ವಹಣೆ ಬಗ್ಗೆ ತಾವು ಹೇಳ್ತಾ ಇದ್ದೀವಿ. ಅಂದರೆ ಯಾಂತ್ರಿಕ ಪದ್ಧತಿ, ಭೌತಿಕ ಪದ್ಧತಿ, ರಾಸಾಯನಿಕ, ಅಂತಿಮಾಸ್ತ್ರವಾಗಿ ರಾಸಾಯನಿಕ ಪದ್ಧತಿಗಳನ್ನು ಬಳಕೆ ಮಾಡ್ಕೋಬೇಕು. ಜೈವಿಕ ಪದ್ಧತಿ ಅಂತ ಒಂದಿರುತ್ತೆ, ಅದರಲ್ಲಿ ಪರಭಕ್ಷಕ ಮತ್ತು ಪರತಂತ್ರ ಜೀವಿಗಳು ಅನ್ನೋದು ಕೇಳ್ಪಟ್ಟಿದ್ದೀವಿ ನಾವು. ಏನಿದೆ ಪರಭಕ್ಷಕಗಳಂದ್ರೇನು, ಪರತಂತ್ರ ಜೀವಿಗಳಂದ್ರೇನು, ಇದನ್ನ ರೈತರು ಪಡಿಬೇಕಾದ್ರೆ ಇದು ಎಲ್ಲಿ ಲಭ್ಯವಿದೆ? ಈಗ ಸಂಕ್ಷಿಪ್ತವಾಗಿ ಹೇಳ್ಬೇಕು ಸರ್. ಪರಭಕ್ಷಕ ಅಂದರೆ ಅದು ಏನಾಗುತ್ತೆ, ಒಂದು ಕೀಟನ ಇನ್ನೊಂದು ಕೀಟ ತಿನ್ಬಿಡುತ್ತೆ. ಹೌದು, ತಿನ್ನೋದನ್ನ ಪರಭಕ್ಷಕ ಅಂತೀವಿ. ಇಲ್ಲಿ ಪರಭಕ್ಷದಲ್ಲಿ ನಾವು ಗ್ರೀನ್ ಲೇಸ್ ವಿಂಗ್ ಅಂತ ಬರುತ್ತೆ, ಲೇಡಿ ಬರ್ಡ್ ಬೆಟಲ್ಸ್ ಅಂತ ಬರುತ್ತೆ. ಸೊ ಇವು ಸಾಮಾನ್ಯವಾಗಿ ನಮ್ಮ ಒಂದು ಬೆಳೆಗಳಲ್ಲೇ ಇರ್ತಾವು. ನಾವು ಅವಕ್ಕೆ ಉತ್ತೇಜನ ಮಾಡ್ಬೇಕಷ್ಟೇ. ಅದು ಕೀಟನಾಶಕ ಸಿಂಪಡಣೆ ಮಾಡಿ ಸತ್ತೋಗ್ಬಿಡ್ತವೆ. ನಾವು ಈಗ ಕೆಲವು ಆ ಥರ ಜಾಸ್ತಿ ಕಂಡು ಬಂದಾಗ ನಾವು ರಾಸಾಯನಿಕ ಪೀಡನಾಶಕಗಳನ್ನ ಬಳಕೆ ಮಾಡ್ದಂಗೆ ಜೈವಿಕ ಪೀಡನಾಶಕಗಳನ್ನ ಬಳಕೆ ಮಾಡೋದು, ಅಥವಾ ಬೇವು ಕಷಾಯ ಅಥವಾ ಬೇವಿನ ಕೀಟನಾಶಕಗಳು ಲಭ್ಯ ಇದೆ ಈಗ. ಅದನ್ನ ನಾವು ಸಿಂಪಡಣೆ ಮಾಡೋ ಮೂಲಕ ಅವುಗಳನ್ನು ಸಹ ನಾವು ರಕ್ಷಣೆ ಮಾಡಿ ಬೆಳೆಗಳನ್ನು ಪೋಷಣೆ ಮಾಡಬಹುದಾಗಿರ್ತದೆ. ಅದೇ ರೀತಿ ಪರಾವಲಂಬಿ ಅಥವಾ ಪರತಂತ್ರ ಜೀವಿ ಅಂತ ಇನ್ನೊಂದು ವರ್ಗ ಇದೆ. ಸೊ ಇಲ್ಲಿ ಪರಾವಲಂಬಿ ಅಂದ್ರೆ ಬೇರೆಯದ್ರ ಮೇಲೆ ಆಶ್ರಿತವಾಗಿರೋಂಥವಂತ. ಅದೇ ಪರತಂತ್ರ ಅಂದ್ರೆ ಈಗ ಬೇರೆ ಕೀಟದ ಮೇಲೆ ಅಥವಾ ಕೀಟದ ಒಂದು ದೇಹದಲ್ಲಿ ಮೊಟ್ಟೆ ಇಡಂತವು. ಸೊ ಇವನ್ನ ನಾವು ಪರಾವಲಂಬಿ ಅಥವಾ ಪರತಂತ್ರ ಜೀವಿ ಅಂತೀವಿ. ಈಗ ಅದಕ್ಕೆ ಟ್ರೈಕೋಗ್ರಾಮ ಕಿಲೋನಿಸ್ ಅಥವಾ ಟ್ರೈಕೋಗ್ರಾಮ ಜಪಾನಿಕಮ್ ಈ ಥರ ಎಲ್ಲ ಇದೆ. ಸೊ ಇದನ್ನು ನಾವು ನಮ್ಮ ಇಲಾಖೆಯ ಜೈವಿಕ ನಿಯಂತ್ರಣ ಪ್ರಯೋಗಾಲಯಗಳಲ್ಲಿ ಸಹ ಉತ್ಪಾದನೆ ಮಾಡಿ ರೈತರಿಗೆ ರಿಯಾಯಿತಿಯಲ್ಲಿ ಸಹ ಕೊಡ್ತಾ ಇದ್ದೀವಿ. ಆಯ್ತು, ಒಳ್ಳೆ ಮಾಹಿತಿ ಹೇಳಿದ್ರೆ ಸರ್. ಈಗ 1 ನಿಮಿಷ ಕಾಲ ಇದೆ ತಮಗೆ. ಈ ಸುರಕ್ಷಿತ ಕೀಟನಾಶಕಗಳ ಬಳಕೆ ಹೇಳಬೇಕು ಅಂತಂದ್ರೆ ಕೇವಲ 1 ನಿಮಿಷದಲ್ಲಿ ಯಾವ ರೀತಿ ಅದನ್ನ ಸುರಕ್ಷಿತ ಕೀಟನಾಶಕಗಳ ಬಳಕೆ ಮಾಡಬಹುದು, ರೈತರಿಗೆ ಒಂದು ಮಾಹಿತಿ ಕೊಟ್ಟು ಸಂದೇಶದ ಮೂಲಕ. ಇದು ಒಳ್ಳೆ ಇದು ಈಗ ಬೇಕಾಗಿರೋಂಥ ವಿಷಯ. ಸುರಕ್ಷಿತವಾಗಿ ನಾವು ಕೀಟಗಳನ್ನು ಬಳಸಿ ರಾಸಾಯನಿಕ ನಾವು ಪ್ರಮುಖವಾಗಿ ರಾಸಾಯನಿಕ ಕೀಟಗಳನ್ನು ಬಳಕೆ ಮಾಡುವಾಗ ಇದನ್ನು ಗಮನಿಸಬೇಕಾಗತ್ತೆ. ಸೊ ಯಾವುದೇ ನೀವು ಕೀಟನಾಶಕವನ್ನು ಖರೀದಿ ಮಾಡಿದಾಗ ಅದು ಯಾವ ಬೆಳೆಗೆ ಯಾವ ಹಂತದಲ್ಲಿ ಹೇಗೆ ಬಳಕೆ ಮಾಡಬೇಕಂತ ಸಂಕ್ಷಿಪ್ತವಾಗಿರುತ್ತೆ, ಅದನ್ನು ನಾವು ಪಾಲನೆ ಮಾಡಬೇಕು. ಎರಡನೇದಾಗಿ ಆ ಒಂದು ಕೀಟನಾಶಕದ ಪಟ್ಟಣ ಇರ್ಬೋದು, ಬಾಟಲ್ ಮೇಲೆ ಇರುತ್ತೆ. ಸೊ ಯಾವುದು ಚಿಹ್ನೆ ಇರುತ್ತೆ ಆ ಚಿಹ್ನೆ ಮೇಲೆ ನಾವು ಐಡೆಂಟಿಫೈ ಮಾಡ್ಬೋದು, ಇದು ವಿಷಕಾರಿನ, ಅಲ್ಪ ವಿಷಕಾರಿನ, ಸ್ವಲ್ಪ ವಿಷಕಾರಿನ ಅಂತ ಅದ್ರ ಮೇಲೆ ನಾವು ಮಾಡಬೇಕಾಗತ್ತೆ. ಸೊ ಅದೇ ಥರ ಮಾಡಬೇಕಾದ್ರೆ ನಾವು ಕೀಟನಾಶಕಗಳನ್ನು ಒಂದು ಕೈಗೆ ಇರ್ಬೋದು, ರಕ್ಷಾ ಕವಚಗಳನ್ನು ಬಳಸೋದು, ಮುಖಗವಸನ್ನ, ಗ್ಲಾಸನ್ನು ಹಾಕೋದು, ಆದಷ್ಟು ನಾವು ಬೇರೆ ಕೈಯಿಂದ ಟಚ್ ಮಾಡದೇನೆ ಬಳಕೆ ಮಾಡೋಂಥದ್ದು ಇವೆಲ್ಲ ಮಾಡಬೇಕಾಗುತ್ತೆ. ರೈತ ಬಂದವರೇ, ನೋಡಿದ್ರಲ್ಲ ಸಸ್ಯ ಸಂರಕ್ಷಣೆ ಬಗ್ಗೆ ತಾವು ಇಷ್ಟೊತ್ತು ಕೇಳಿದ್ರಿ. ಆಮೇಲೆ ಕೊನೆಯ ಒಂದು ಇದರಲ್ಲಿ ಸುರಕ್ಷಿತ ಕೀಟನಾಶಕ ಬಳಕೆ ಅಂತಂದರೆ ನಾವು ಎಲ್ಲ ಸಂಪೂರ್ಣವಾಗಿ ಸಿಂಪಡಣೆ ಮಾಡಬೇಕಾದ್ರೆ ಏನೂ ತಿನ್ನಬಾರ್ದು ಅಥವಾ ಸೇದಬಾರ್ದು, ಮುಖಗವಸು, ಆಮೇಲೆ ತಲೆಗೆ ಹ್ಯಾಟ್, ಆಮೇಲೆ ಕೈಗೆ ಗ್ಲೌಸ್ಗಳನ್ನು ಹಾಕ್ಕೊಂಡು ಆ ರೀತಿ ಒಂದು ಸುರಕ್ಷಿತ ಕೀಟನಾಶಕಗಳ ಬಳಕೆಯನ್ನು ಮಾಡ್ಕೋಬೇಕು. ಮತ್ತು ಎಲ್ಲಿ ಬೇಕಲ್ಲಿ ಕೀಟನಾಶಕ ಬಳಕೆ ಮಾಡಿರೋ ಡಬ್ಬಗಳನ್ನು ಎಸಿಬಾರ್ದು, ಅದನ್ನು ಮಣ್ಣಲ್ಲಿ ಹೂತು ಹಾಕುವ ಮೂಲಕ ಅಥವಾ ಬೇರೆ ಕಡೆ ಅದನ್ನು ಡಿಸ್ಪೋಸ್ ಮಾಡುವ ಮೂಲಕ ಸುರಕ್ಷತೆಯನ್ನು ಕಾಪಾಡ್ಕೊಳ್ಬೇಕು ಅಂತ ಹೇಳ್ತಾ ಸಾಕಷ್ಟು ಮಾಹಿತಿ ಶ್ರೀಯುತ ರಾಮೇಗೌಡರು, ಸಹಾಯಕ ಕೃಷಿ ನಿರ್ದೇಶಕರು, ಕೃಷಿ ಆಯುಕ್ತಾಲಯದಿಂದ ಬಂದು ಇಷ್ಟೊತ್ತು ಮಾಹಿತಿ ನೀಡಿದ್ದಾರೆ. ಸರ್, ತಮಗೆ ಚಂದನ ವಾಹಿನಿಯ ಪರವಾಗಿ ಮತ್ತು ಎಲ್ಲ ರಾಜ್ಯದ ರೈತ ಬಾಂಧವರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸಿ ಸರ್. ನಮಸ್ಕಾರ.